ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಇದೇನಂತ ನೋಡ್ತಿದ್ದೀರಾ, ನಮ್ಮ ಸಂತು ಅವ್ರು ಊರಿಗೆ ಹೋಗಿದ್ರು. ಅಲ್ಲಿ ಯಾವುದೋ ಹಸು ಕರು ಹಾಕಿತ್ತಂತೆ. ಅಲ್ಲಿಂದ ಗಿಣ್ಣು ಹಾಲು ತೊಗೊಂಬಂದಿದ್ರು. ನಮ್ಮ ಮಮ್ಮಿಗೆ ತುಂಬ ಇಷ್ಟ ಅದು ಅಂದ್ಬಿಟ್ಟು ತೊಗೊಂಡ್ಬಂದು ಕೊಟ್ಟಿದ್ರು. ಸೊ ಅದರಲ್ಲಿ ಒಂದು ಸ್ವೀಟ್ ಮಾಡ್ತಾರಲ್ಲ, ಅದು ಮಾಡೋಣ ಅಂತ ಹೇಳಿ ಮಮ್ಮಿ ಶುರು ಮಾಡಿದರು. ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ರೆಕಾರ್ಡ್ ಮಾಡ್ತಾಯಿದ್ದೆ. ಬೌಲ್ಗೆ ಉಯಿ ಅಂತ ಹೇಳಿದರು. ಬಟ್ ದೆನ್ ನಮ್ಮ ಚಿಕ್ಕಮ್ಮ ಕಾಲ್ ಮಾಡಿ ಸಡನ್ನಾಗಿ ಫುಲ್ಲು ಅದೇ ಹಾಕಿ ಮಾಡಿದ್ರೆ ಚೆನ್ನಾಗಿರಲ್ಲ, ತುಂಬ ರಾ ಸ್ಮೆಲ್ ಬರುತ್ತೆ, ನಾರ್ಮಲ್ ಹಾಲು ಕೂಡ ಮಿಕ್ಸ್ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಹಂಗೆ ಸ್ಟಾಪ್ ಮಾಡಿದೆ. ಸೈಡ್ ಬೈ ಸೈಡು ಸ್ವಲ್ಪ ಒಂದು ಗ್ಲಾಸ್ ರವೆ ಚೆನ್ನಾಗಿ ಹುರ್ಕೊಬೇಕು, ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು. ಮತ್ತು ಈ ಕಡೆ ಸೈಡು ಅವಲಕ್ಕಿ ಸೇಮ್ ಗ್ಲಾಸಲ್ಲಿ ಒಂದು ಸ್ವಲ್ಪ ಸೇಮ್ ಅಳತೆ ತೊಗೊಂಡು ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಈ ಕಡೆ ರವೆ ಸ್ವಲ್ಪ ಬ್ರೌನ್ ಆಗಿದ್ದ ತಕ್ಷಣ ಈ ಕಡೆ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅವಲಕ್ಕಿ, ರವೆ ಮತ್ತು ಅವಲಕ್ಕಿ ಎರಡು ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಈ ರೆಸಿಪಿ ನಮ್ಮ ಚಿಕ್ಕಮ್ಮನೇ ಹೇಳ್ಕೊಟ್ಟಿದ್ದು. ತುಂಬಾ ಚೆನ್ನಾಗಿತ್ತು. ನಾರ್ಮಲಾಗಿ ಮಾಡ್ಕೊಂಡು ಕೇಕ್ ಥರ ಮಾಡ್ತಾರಲ್ಲ, ಅದಕ್ಕಿಂತ ಇದು ಒಂದು ಪಟ್ಟು ಬೆಟರ್ ಅಂತ ಹೇಳ್ಬೋದು. ಟೇಸ್ಟೂ ಚೆನ್ನಾಗಿತ್ತು. ತುಂಬ ರಾ ಸ್ಮೆಲ್ ಬಂದರೆ ತಿನ್ನೋಕ್ಕಾಗಲ್ವಲ್ಲ. ಸೊ ನೋಡಿ, ಈ ಥರ ಅವಲಕ್ಕಿನ ಕೂಡ ಪುಡಿ ಮಾಡ್ಕೊಂಡ್ಮೇಲೆ ಅದೇ ರವೆ ಹಾಕಿರೋ ಬಾಣಲಿಗೆ ಹಾಕಿ ಒಂದು 2 ಮಿನಿಟ್ಸ್, ಒಂದು 2 ಸೆಕೆಂಡ್ಸ್ ಆಫ್ ಮಾಡಿದ್ಮೇಲೆ ಅದು ಹೀಟಲ್ಲೇ ಹುರ್ಕೊಬೇಕು. ಸೊ ಅದು ಹುರ್ಕೊಂಡು ಸೈಡಿಗೆ ಇಟ್ಕೊಂಡು ಸೈಡ್ ಬೈ ಸೈಡು ಯೂಶ್ವಲ್ ನಾವು ಕಾಫಿ ಟೀಗೆ ಯೂಸ್ ಮಾಡ್ತೀವಲ್ಲ, ಸ್ಪೆಷಲ್ ಹಾಲು ನಂದಿನಿದು, ಅದನ್ನು ಒಂದು ಫುಲ್ ಪ್ಯಾಕೆಟ್ ಹಾಕ್ಕೊಂಡಿದ್ದೀವಿ. ಒಂದು 1/2 ಲೀಟರ್ ಪ್ಯಾಕೆಟ್ ಫುಲ್ ಹಾಕ್ಕೊಂಡು ಅದಕ್ಕೆ ಈ ಗಿಣ್ಣು ಹಾಲನ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಫುಲ್ ಅದೇ ಹಾಕಿದ್ರೆ ಚೆನ್ನಾಗಿರಲ್ವಂತೆ. ಸೊ ಅವ್ರು ಹೇಳ್ದಂಗೆ ಟ್ರೈ ಮಾಡಿದ್ವಿ. ನಮ್ಮ ಚಿಕ್ಕಮ್ಮ ಹೇಳ್ದಂಗೆ ಫುಲ್ ಬಾಟಲ್ ಹಾಕಿಲ್ಲ, ಅದರಲ್ಲಿ ಅರ್ಧ ಬಾಟಲ್ ಮಿಕ್ಸ್ ಮಾಡ್ಕೊಂಡಿದ್ವಿ. ತುಂಬ ಜಾಸ್ತಿ ಆದರೂ ಯಾರೂ ತಿನ್ನಲ್ವಲ್ಲ. ನಮ್ಮ ಮನೇಲಿ ಯಾರೂ ಅಷ್ಟೊಂದು ಸ್ವೀಟ್ ಲವರ್ಸ್ ಇಲ್ಲ, ನಮ್ಮಮ್ಮ ಒಬ್ಬರನ್ನ ಬಿಟ್ಟರೆ. ನಾವೆಲ್ಲ ಜಾಸ್ತಿ ಸ್ಪೈಸೇ ತಿನ್ನೋದು. ಸೊ ನಮ್ಮಮ್ಮ ಇಷ್ಟ ಅಂತ ಮಾಡ್ಕೊತಿದ್ರು ಬೆಳಗ್ಗೆನೆ. ನಾವೆಲ್ಲ ಸ್ವಲ್ಪ ಟೇಸ್ಟ್ ಅಷ್ಟೇ. ಸೊ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಸೊ ಇದೆರಡನ್ನೂ ಮಿಕ್ಸ್ ಮಾಡಿ ಸೈಡ್ ಬೈ ಸೈಡ್ ನಮ್ಮಮ್ಮ ಬೆಲ್ಲ ಕುಟ್ಕೊತಾಯಿದ್ರು. ಸೊ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಬಟ್ ನಿಮಗೂ ಗಿಣ್ಣು ಹಾಲು ಸಿಕ್ಕರೆ ಈ ಥರ ಮಾಡಿ ನೋಡಿ ಒಂದ್ಸತಿ, ಚೆನ್ನಾಗಿರುತ್ತೆ. ಸಿಗೋದು ರೇರು ಇಲ್ಲ, ಗಿಣ್ಣು ಹಾಲು ಯಾರು ತಂದು ಕೊಡೋಲ್ಲ. ಊರಿಗೆ ಹೋದರೆ ಅಲ್ಲಿಂದ ತೊಗೊಂಬಂದರೆ ಅಷ್ಟೇ. ಅದನ್ನು ಫಿಲ್ಟರ್ ಮಾಡ್ಕೊಬೇಕು. ಏನಾದರೂ ಇದ್ದರೆ ಫಿಲ್ಟರ್ ಆಗಿಬಿಡುತ್ತಲ್ಲ ನೀಟಾಗಿ. ಸೊ ಫಿಲ್ಟರ್ ಮಾಡಿಕೊಂಡು ಸೇಮ್ ಹಾಲು ನಾವು ಹೆಂಗೆ ಕಾಯಿಸ್ಕೊತೀವೋ ಅದೇ ಥರ ಬಾಯ್ಲಿಂಗ್ ಪಾಯಿಂಟಿಗೆ ಬರೋ ತನಕ ಅದನ್ನ ಕಾಯಿಸ್ಕೊಬೇಕು. ನೋಡಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲಿಂಗ್ ಪಾಯಿಂಟಿಗೆ ಬರೋ ತನಕ ಅದನ್ನ ಕಾಯಿಸ್ಕೊತಿದ್ದಾರೆ. ಸೈಡ್ ಬೈ ಸೈಡು ಒಂದು 4 ಏಲಕ್ಕಿ ತೊಗೊಂಡು ಕುಟ್ಟಿಟ್ಕೊಳ್ಬೇಕು. ಸೊ ಏಲಕ್ಕಿ ಕೊಟ್ಟಿದ್ರು ಮಮ್ಮಿ ನನಗೆ, ಅದ್ರ ಸಿಪ್ಪೆ ಬಿಡಿಸ್ಬಿಟ್ಟು ಕುಟ್ಟಿಡು ಅಂತ. ಅದನ್ನು ಕೂಡ ನೀಟಾಗಿ ಪುಡಿಯಾಗಿ ಕುಟ್ಟಿಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಹಾಲು ಬಾಯ್ಲಿಂಗ್ ಪಾಯಿಂಟಿಗೆ ಬಂದಿತ್ತು. ನೋಡಿ, ಈ ಥರ ನಾರ್ಮಲ್. ಮತ್ತು ಇದ್ರಲ್ಲಿ ಲಂಪ್ಸ್ ಥರ ಫಾರ್ಮ್ ಆಗಿಬಿಡುತ್ತೆ, ಸಖತ್ ತಿಕ್ಕಿರುತ್ತೆ ಅದು ಹಾಲು. ಈ ಥರ ಆಯಿತು. ಆ್ಯಂಡ್ ದೆನ್ ಇದನ್ನು ಬಾಯ್ಲಿಂಗ್ ಪಾಯಿಂಟಿಗೆ ಬಂದಿದ್ದ ತಕ್ಷಣ ನಾವಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ರವೆ ಮತ್ತು ಅವಲಕ್ಕಿ, ಅದನ್ನು ಫುಲ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಸೊ ಈ ರೀತಿ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಬೆಲ್ಲ ಮತ್ತು ಕುಟ್ಟಿಟ್ಕೊಂಡಿರೋ ಏಲಕ್ಕಿ ಹಾಕಿದ್ರೆ ಮುಗೀತು ಅಷ್ಟೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ನೀವು ಟ್ರೈ ಮಾಡಿ ನೋಡಿ. ಸೊ ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ, ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಕೊಡ್ತಾಯಿರಿ. ಲವ್ ಯು ಆಲ್. ಥ್ಯಾಂಕ್ ಯು.
ಫುಲ್ಲು ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಅದು. ನಾವು ಬಾಯ್ಲಿಂಗ್ ಪಾಯಿಂಟಿಗೆ ಬಂದು ಮಿಕ್ಸ್ ಮಾಡಿದ್ವಲ್ಲ ರವೆ ಮತ್ತು ಇದು, ಅಷ್ಟೊತ್ತಿಗೆ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಏನೂ ಮಾಡೋಕ್ಕಾಗಲ್ಲ, ಪ್ರತಿ ಸತಿ ಅಡುಗೆ ಮಾಡಿದಾಗ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ತಾನೆ ಇರಬೇಕು, ಇಲ್ಲ ಕಿಚನ್ ನೋಡೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ನಾನಂತೂ ಕ್ಲೀನ್ ಮಾಡಿದಾಗೆಲ್ಲ ನಮ್ಮಮ್ಮನ ಯಾಕಮ್ಮ ಹಂಗೆ ಮಾಡ್ತೀಯ ಅಂತ ಹೇಳ್ತಾಯಿದ್ರೆ, ಇದೇನು ಮ್ಯೂಸಿಯಮ್ ಹಂಗೆ ಇರೋಕ್ಕೆ ಅಂತ ರೇಗಿಸ್ತಾ ಇರ್ತಾರೆ ನಮ್ಮಮ್ಮ. ಬಟ್ ನಾನು ಅಡುಗೆ ಮಾಡಿದರೆ ನೀಟಾಗಿ ಇಟ್ಕೊತೀನಿ, ಒಂದು ಡ್ರಾಪ್ ಬಿದ್ದರೂ ಒರೆಸ್ತಾ ಇರ್ತೀನಿ ಅಲ್ಲಲ್ಲೇ. ನೋಡಿ ಆಲ್ಮೋಸ್ಟ್ ಡನ್. ಸೊ ಎಷ್ಟು ಬೇಕೋ ಅಷ್ಟು ಸ್ವೀಟು ನೋಡಿ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ, ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ನಾವು ಕುಟ್ಟಿಟ್ಟಿರೋ ಏಲಕ್ಕಿ ಕೂಡ ಹಾಕಿದ್ರೆ ನಮ್ಮ ಗಿಣ್ಣು ಹಾಲು ರೆಸಿಪಿ ರೆಡಿ. ಒಂಥರ ಹಾಲು ಕೋವಾ ಬರುತ್ತಲ್ಲ ಆ ಥರ ಇತ್ತು ಅಂತ ಹೇಳ್ಬೋದು. ಸೊ ಮಾಡಿದ ತಕ್ಷಣ ನಮ್ಮಮ್ಮ ಟೇಸ್ಟ್ ತೋರ್ಸೋಕ್ಕೆ ನಂಗೆ ಎತ್ಕೊಂಬಂದು ರೂಮಲ್ಲಿದ್ದೆ ಕೊಟ್ಟಿದ್ರು. ಅದು ಫಿನಿಶ್ ಆಗಿದ ತಕ್ಷಣ ಬಿಸಿ ಬಿಸಿಯಾಗಿಟ್ಟಿದ್ರು, ಚೆನ್ನಾಗಿತ್ತು. ಆ್ಯಂಡ್ ದೆನ್ ಒಂದು ಸ್ವಲ್ಪ ಹಾಕ್ಕೊಂಡು ನಾನು ತಿಂದಿದ್ದೆ, ಚೆನ್ನಾಗಿತ್ತು ತುಂಬಾ ಅಂತ ಹೇಳ್ಬೋದು. ಸೊ ತಿಂದ್ಬಿಟ್ಟು ಈಚೆ ಹೋಗಿದ್ದೆ ನನ್ನ ಕೆಲಸವಾಗಿ. ವಾಪಸ್ ಬರ್ತಾ ಚಿಕನ್ ತೊಗೊಂಡು ಬರೋಣ, ಬಿರಿಯಾನಿ ತಿನ್ನಬೇಕು ಅನಿಸ್ಬಿಟ್ಟಿತ್ತು ನನಗೆ. ವಾರಕ್ಕೆ ಒಂದು ಸತಿನಾದರೂ ಬಿರಿಯಾನಿ ಇರಲೇಬೇಕು ಅನಿಸುತ್ತೆ ನನಗೆ, ಬಿರಿಯಾನಿ ಲವರ್ ನಾನು. ಸೊ ಚಿಕನ್ ಅಂಗಡಿ ನೋಡಿದ ತಕ್ಷಣ ಓಕೆ ಚಿಕನ್ ತೊಗೊಂಡು ಹೋಗ್ಬಿಡೋಣ ಅಂತೇಳಿ ನಮ್ಮ ಮಮ್ಮಿಗೆ ಕಾಲ್ ಮಾಡಿ ಹೇಳಿದ್ದೆ, ಚಿಕನ್ ತೊಗೊಂಡು ಬರ್ತೀನಿ ಬಿರಿಯಾನಿ ಮಾಡಿ ಅಂತ. ಸೊ ಒಂದು ಕೋಳಿ ತೊಗೊಂಡು ಕಟ್ ಮಾಡಿಸ್ಕೊಂಡು ಎತ್ಕೊಂಡು ಹೋಗಿದ್ದೆ. ಸ್ಕಿನ್ಔಟೇ ಯೂಶ್ವಲಿ ನಾವು ಮಾಡೋದು, ಸ್ಕಿನ್ಔಟ್ ಮಾಡಿಸಿ ಎತ್ಕೊಂಡು ಹೋಗಿದ್ದೆ ಮನೆಗೆ. ನಾವು ಬರ್ತಾ ಏನಾದರೂ ಬೇರೆ ಎಕ್ಸ್ಟ್ರಾ ಬೇಕಾ ಅಂತಂದರೆ ಚಿಕನ್ ಮಸಾಲ ಮತ್ತು ಕೊತ್ತಂಬರಿ ತೊಗೊಂಬ ಅಂತ ಹೇಳಿದರು. ತೊಗೊಂಡು ಹೋಗೋ ಸೊತ್ತಿಗೆ ನಮ್ಮಮ್ಮ ನೋಡಿದ್ರೆ ಕೂತ್ಕೊಂಡು ಈ ನುಗ್ಗೆ ಸೊಪ್ಪು ಬಿಡಿಸ್ತಾಯಿದ್ರು. ಒಂದೊಂದು ಎಲೆನೇ ಆಯ್ತದಾರ ನೋಡಿ ಕೂತ್ಕೊಂಡು. ಅದಕ್ಕೆ ನಿಮ್ಮ ಜೊತೆ ತೋರಿಸೋಣ ಅಂತ ಹೇಳಿ ಇದನ್ನು ರೆಕಾರ್ಡ್ ಮಾಡಿದ್ದೆ. ಒಂದು ದಿನ ಪೂರ್ತಿ ತೊಗೊತಾರೆ ನಮ್ಮಮ್ಮ ನುಗ್ಗೆ ಸೊಪ್ಪು ಕ್ಲೀನ್ ಮಾಡೋಕ್ಕೆ. ಬಟ್ ಒಂದೇ ಹೊತ್ತಿಗೆ ಇಷ್ಟೇ ಆಗೋದು, ಅದು ಫುಲ್ಲು ಕಮ್ಮಿ ಆಗಿಬಿಡುತ್ತೆ ಬೇಯ್ತಾ. ಸೊ ಬಿರಿಯಾನಿ ರೆಡಿ ಆಗಿತ್ತು ನೋಡಿ, ಎಷ್ಟು ಸಖತ್ತಾಗಿದೆ. ತಿಂದು ನಮ್ಮ ಡೇ ಈ ಥರ ಹೋಗಿತ್ತು. ನಮ್ಮ ಪಾಪು ಡ್ರೆಸ್ ಸಕ್ಕತ್ತಾಗಿ ಕಾಣಿಸ್ತಿತ್ತು, ಅದಕ್ಕೆ ನಿನ್ನ ಜೊತೆ ಕೂಡ ತೋರಿಸೋಣ ಅಂತ ಹೇಳಿ ಇದೊಂದು ಕ್ಲಿಪ್ ರೆಡಿ ಮಾಡ್ಕೊಂಡಿದ್ದೆ. ಎಷ್ಟು ಕ್ಯೂಟಾಗಿದೆಲ್ಲ ಗೊತ್ತಾ ಅವಳ ಫೇಸ್. ಆದಷ್ಟು ಬೇಗ ನಿನ್ನ ಜೊತೆ ನಾನು ರಿವೀಲ್ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ ಮಮ್ಮಿ ನಾನು ಇಬ್ಬರು ತರಕಾರಿ ತರೋಣ ಅಂತ ಹಂಗೆ ಹೋಗಿದ್ವಿ. ಸಂಜೆ ಮಾತಾಡಿಕೊಂಡು ಈರುಳ್ಳಿ ಮನೆಗೆ ಏನೇನು ಬೇಕು ಅಂತ ನೋಡ್ಕೊಂಡು ತೊಗೊಂಡು ಬರೋಣ ಅಂತ ಹೋಗಿದ್ವಿ. ಈರುಳ್ಳಿ ತರಕಾರಿ ಏನು ಬೇಕು ಅದೆಲ್ಲ ನೋಡಿ ತೊಗೊಂಡು ಬಂದಿದ್ವಿ. ನನಗೆ ಈ ಆಯಕ್ಕೆಲ್ಲ ಗೊತ್ತಾಗಲ್ಲ, ನಮ್ಮ ಮಮ್ಮಿ ನೀಟಾಗಿ ಆಯ್ಕೊತಾರೆ, ಅದನ್ನ ಎತ್ಕೊಬರೋದು ಅಷ್ಟೇ ನನ್ನ ಕೆಲಸ, ವೆಯ್ಟು. ಸೊ ಈರುಳ್ಳಿ ತೊಗೊಂಡ್ವಿ, ಸೊಪ್ಪು ತೊಗೊಂಡ್ವಿ, ಮತ್ತು ತರಕಾರಿಗಳೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇದು ಥರ್ಸ್ಡೇ ಮಾರ್ನಿಂಗ್. ಪೂರಿ ಮತ್ತು ಚೆನ್ನ ಮಸಾಲ ಮಾಡಿದರು, ಸಖತ್ ಟೇಸ್ಟಿಯಾಗಿತ್ತು. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ಈ ಬೋಟಿನ ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಅದ್ರ ಜೊತೆಗೆ ಮಾವಿನ ಹಣ್ಣು ಕಟ್ ಮಾಡಿಬಿಟ್ಟು, ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಸೊಪ್ಪು ಸಾರು ಅನ್ನ ತುಪ್ಪ ಬೆಸ್ಟ್ ಕಾಂಬಿನೇಷನ್ ಅಲ್ವಾ. ಒಂದು ಸ್ವಲ್ಪ ಉಪ್ಪಿನಕಾಯಿ ಇಟ್ಕೊಂಡ್ರೆ ಸಾಕು, ಬೆಸ್ಟ್ ವೆಜಿಟೇರಿಯನ್ ಲಂಚ್ ಅಂತ ಹೇಳ್ಬೋದು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸಿ, ಥರ್ಸ್ಡೇ ಈವ್ನಿಂಗ್ ಅಲ್ವಾ, ಸೊ ಸಾಯಿಬಾಬಾ ಪೂಜೆ ಮಾಡಬೇಕು ಅಂತ ಹೇಳಿ ನಾನು ಮನೆಯೆಲ್ಲ ಒರೆಸಿ ಗುಡಿಸ್ಕೊಂಡ್ರೆ ಮಮ್ಮಿ ಪೂಜೆ ರೂಮೆಲ್ಲ ಫುಲ್ ನೀಟಾಗಿ ಪೂಜೆ ಸಾಮಾನೆಲ್ಲ ತೊಳೆದು ರೆಡಿ ಮಾಡ್ಕೊಂಡು ಪೂಜೆ ಮಾಡಿದರು. ಯಾಕಂದರೆ ಇವತ್ತು ನಮ್ಮ ಪಾಪುನ ಫಸ್ಟ್ ಟೈಮ್ ಟೆಂಪಲ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಕರ್ಕೊಂಡೋಗಿ ಸಾಯಿಬಾಬಾ ಕಾಲ ಹತ್ರ ಇಟ್ಬಿಟ್ಟು ಎತ್ಕೊಂಬರ್ಬೇಕು ಫಸ್ಟ್ ಟೆಂಪಲ್ಗೆ ಅಂತ ಹೇಳಿ ಬೇಡ್ಕೊಂಡಿದ್ವಿ. ಸೊ ಮನೇಲಿ ಎಲ್ಲ ಪೂಜೆ ಮಾಡಿ ಕ್ಲೀನಾಗಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಮುಗಿಯೋಷ್ಟೊತ್ತಿಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. 6:30, 7 ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು. ಸೊ ಎಲ್ಲರೂ ತಲೆಗೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿ 6:30, 7:30 ಹಂಗೆ ಕಾಫಿ ಕುಡಿದ್ಕೊಂಡು ಹೊರಟಿದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ನಮ್ಮ ಪಾಪಕ್ಕೆ ಕೂಡ ಅವತ್ತು ತಲೆಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದರು ಮಮ್ಮಿ. ಕಾಫಿ ಕುಡಿದು ಮುಗಿಸಿ ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಓಲಾ ಬುಕ್ ಮಾಡಿದ್ಲು ನನ್ನ ತಂಗಿ. ಓಲಾ ಆಟೋ ಬರೋಷ್ಟೊತ್ತಿಗೆ ನಾವೆಲ್ಲ ಕಾಫಿ ಕುಡಿದು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಪಾಪುನ ಕೂಡ ನೀಟಾಗಿ ಕವರ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕಲ್ಲ. ಅವಳು ಮಲ್ಕೊಂಡೇ ಇದ್ಲು. ಅಷ್ಟೊತ್ತಿಗೆ ಏನೇನು ಬೇಕೋ ಅವಳಿಗೆ ಬಾಸ್ಕೆಟಲ್ಲಿ ರೆಡಿ ಮಾಡಿಕೊಂಡು ಹಾಗೆ ನೀಟಾಗಿ ಪಾಪುನ ನಮ್ಮಮ್ಮ ಎತ್ಕೊಂಡಿದ್ರು ರ್ಯಾಪ್ ಮಾಡಿ.
ನಾನು ಮಮ್ಮಿ ತಂಗಿ ಮತ್ತು ಪಾಪು ಅಷ್ಟೇ ಹೋಗಿದ್ದಿದ್ದು. ನಮ್ಮ ಡ್ಯಾಡಿ ಮತ್ತು ತಮ್ಮ ಬಂದಿಲ್ಲ. ಸೊ ಹೋಗಿ ಅವಳು ಫಸ್ಟ್ ಟೆಂಪಲ್ ವಿಸಿಟ್ಟು ಬಾಬಾ ಹತ್ರ ಆಗಲಿ ಅಂತ ಹೇಳಿ ಅವಳು ಕೈಯಲ್ಲಿಂದ ಒಂದು ದುಡ್ಡನ್ನ ದೇವ್ರ ಉಂಡಿಲಿ ಹಾಕಿಸಿ ಬೇಡ್ಕೊಂಡು ನೀಟಾಗಿ ಕರ್ಕೊಂಡು ಬಂದಿದ್ವಿ. ಸೊ ಆಟೋ ಬಂತು, ಮನೆ ಹತ್ರನೇ ಇರೋದು, ದೇವಸ್ಥಾನ ತುಂಬ ಹತ್ರನೇ. ಯೂಶ್ವಲಿ ನಾನು ಮಮ್ಮಿ ನಡ್ಕೊಂಡು ಹೋಗ್ತಿದ್ವಿ, ಇಲ್ಲ ಆಟೋಲ್ಲಿ ಹೋಗ್ತಿದ್ವಿ. ಆ ಕೆರೆ ಮೇಲೆ ಹೋದರೆ ಜಸ್ಟ್ ಒಂದು 10 ಮಿನಿಟ್ಸ್ ಆಗ್ತಿತ್ತು. ಬಟ್ ಪಾಪು ಇದೆಲ್ಲ ಹಂಗೆ ಹೋಗೋಕ್ಕಾಗಲ್ಲ ಅಂತ ಆಟೋಲ್ಲಿ ಹೋದರೆ ಆ ರೋಡೆಲ್ಲ ಆಗ್ಬೋದಿತ್ತು. ಸೊ ಹೋಗಿ ಫಸ್ಟು ಗಣೇಶನ ವಿಸಿಟ್ ಮಾಡಿಕೊಂಡು ಸಾಯಿಬಾಬಾ ಹತ್ರ ಹೋದ್ವಿ. ಸೊ ಪಾಪುನ ಒಂದು 2 ನಿಮಿಷ ಅಲ್ಲಿ ಮಲಗಿಸಿ ಅವ್ರ ಪೂಜಾರಿ ಹತ್ರ ಕೇಳಿ ಕೊಟ್ಟು ಕಾಲ ಹತ್ರ ಇಟ್ಕೊಡೋಕೆ ಹೇಳಿದ್ವಿ. ಎಲ್ಲರೂ ಪಾಪುನೇ ನೋಡ್ತಾಯಿದ್ರು. ಪಾಪುನಲ್ಲಿ ಇಟ್ಬಿಟ್ಟು ಕೊಟ್ಟಿದ್ರೆ ಸಖತ್ ಕ್ಯೂಟ್ ಅನ್ಸುತ್ತಲ್ಲ. ನೋಡಿ ಬಾಬಾ ಬ್ಲೆಸ್ಸಿಂಗ್ಸ್ ಅವಳಿಗೆ ಸಿಕ್ತು. ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ಅವಳ ಮೇಲೆ ಇರಲಿ ಅಂತ ಕೇಳ್ಕೊತ, ಬಾಬಾನ ನಾನು ಸ್ಕೂಲ್ ಓದೋ ಟೈಮಿಂದನೂ ಪ್ರೇ ಮಾಡ್ತಾಯಿದ್ದೀನಿ. ನಾನು ಕೇಳ್ಕೊಂಡಿದ್ದು ಪ್ರತಿಯೊಂದು ಮಾಡಿಕೊಡ್ತಿದ್ದಾರೆ. ಒಂದು ಸ್ಟ್ರಾಂಗ್ ಬಿಲೀಫ್ ನಮ್ಮ ಫ್ಯಾಮಿಲಿಗೂ ಕೂಡ ಬಂದುಬಿಡ್ತು. ಬಿಕಾಸ್ ಎಷ್ಟೊಂದು ಹಾರ್ಡ್ ಟೈಮ್ಸಲ್ಲಿ ನಾವೇನಾದರೂ ಮನಸ್ಬಿಟ್ಟು ಕೇಳ್ಕೊಂಡ್ರೆ ಅದು ನನಗೆ ಮಾಡಿಕೊಡ್ತಾರೆ. ಸೊ ಹಾರ್ಡ್ ಟೈಮ್ಸಲ್ಲೆಲ್ಲ ನಮಗೆ ತುಂಬ 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 ಜೊತೆಗಿದ್ದಿದ್ದು ಬಾಬಾ ಒಬ್ಬರೇ ಅಂತ ಹೇಳ್ಬೋದು. ಸೊ ನಮ್ಮ ಬಿಲೀಫ್ ಪಾಪುಗೂ ಕೂಡ ಇದೇ ಥರ ಫಸ್ಟ್ ವಿಸಿಟೇ ಬಾಬಾದು ಮಾಡಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ. ಸೊ ಎಲ್ಲ ಆದಮೇಲೆ ಹೋಗೊಂದು 10 ಮಿನಿಟ್ಸ್ ಕೂತ್ಕೊಳ್ಳೋಣ, ನೆಕ್ಸ್ಟ್ ಆಟೋ ಬುಕ್ ಮಾಡೋಷ್ಟೊತ್ತಿಗೆ ಅಂತ ಹೇಳಿ ಕೂತ್ಕೊಂಡಿದ್ದೆ, ಬಂದ್ವಿ. ಸೊ ಈ ಥರ ಹೋಯಿತು ನಮ್ಮ ಡೇ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್.